three types of sectors are there. One is departmental undertaking and another one is statutory corporation and then government company. Okay, so in that we are already discussing about departmental undertaking. So in this class we are knowing about what is statutory corporation and what are the features of statutory corporation. Okay, so statutory corporation, so it is a public sector enterprise. Okay, ನಾವು ಶಾಸನಬದ್ಧ ನಿಗಮಗಳು ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. ಸೊ ಈ ಶಾಸನಬದ್ಧ ನಿಗಮಗಳು ಸರ್ಕಾರದ ಅಧೀನದಲ್ಲೇ ಇರ್ತವೆ. ಸೊ ಸರ್ಕಾರದ ಅಥವಾ ಸಾರ್ವಜನಿಕ ಉದ್ದಿಮೆಗಳು ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತಾ ಹೋಗ್ಬೋದು. ಓಕೆ, ಸೊ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಆರ್ ದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಓಕೆ, ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್. ಸೊ these statutory corporations are established under the special act of the parliament. So statutory corporation are set up under the special act of the parliament, and the powers and functions of the statutory corporation, powers, functions and rules and regulations and appointment of employees of the statutory corporation under the special act of the parliament. So what are the parliament explains the act, what is the parliament gives the act, so that act defines the functions, powers and rules and regulations and appointment of the employees. Okay, so ನಾವು ಶಾಸನಬದ್ಧ ನಿಗಮಗಳು ಅಂತ ಏನು ಹೇಳ್ತೀವಿ, ಈ ಶಾಸನಬದ್ಧ ನಿಗಮಗಳು ಸಂಸತ್ತಿನ ವಿಶೇಷ ಕಾಯ್ದೆಯ ಮೂಲಕ ಸ್ಥಾಪನೆಗೊಂಡಿರುತ್ತವೆ. ಈ ಒಂದು ಶಾಸನಬದ್ಧ ನಿಗಮಗಳ ಅಧಿಕಾರ ಆಗಿರ್ಬೋದು, ಕಾರ್ಯಚಟುವಟಿಕೆಗಳಾಗಿರ್ಬೋದು ಅಥವಾ ನಿಯಮಗಳೇ ಆಗಿರ್ಬೋದು ಅಥವಾ ನೌಕರರನ್ನ ಒಂದು ನಿಗಮಗಳಿಗೆ ಸೇರಿಸ್ಕೊಳ್ಳೋದಾಗಿರ್ಬೋದು, ಎಲ್ಲಾನು ಕೂಡ ಈ ಒಂದು ಸಂಸತ್ತಿನ ಕಾಯ್ದೆ ಏನಿರುತ್ತೆ, ಸಂಸತ್ತಿನ ಕಾಯ್ದೆ, the special act of the parliament, act of the parliament. So ಈ ಸಂಸತ್ತಿನ ವಿಶೇಷ ಕಾಯ್ದೆಯ ಮೂಲಕ ಈ ಒಂದು ಶಾಸನಬದ್ಧ ನಿಗಮಗಳು ಸ್ಥಾಪನೆಗೊಂಡಿರ್ತವೆ. ಸೊ ಅಂಡ್ ದೆನ್ ಈ ಶಾಸನಬದ್ಧ ನಿಗಮಗಳ ಅಧಿಕಾರ ಆಗಿರ್ಬೋದು, ಕಾರ್ಯಚಟುವಟಿಕೆಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು ಅಥವಾ ನೌಕರರನ್ನಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಒಂದು ವ್ಯಾಖ್ಯಾನವನ್ನು ನೀಡೋದು ಯಾರು ಅಂತ ಅಂದ್ರೆ ಈ ಸ್ಪೆಷಲ್ ಆಕ್ಟ್ ಆಫ್ ದ ಪಾರ್ಲಿಮೆಂಟ್, ಸಂಸತ್ತಿನ ವಿಶೇಷ ಕಾಯ್ದೆ ಏನಿರುತ್ತೆ ಆ ಕಾಯ್ದೆ ಈ ಒಂದು ಶಾಸನಬದ್ಧ ನಿಗಮಗಳ ಎಲ್ಲಾ ಅಧಿಕಾರ ಕಾರ್ಯಚಟುವಟಿಕೆಗಳನ್ನ ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಸಂಸತ್ತಿನ ಕಾಯ್ದೆ ಏನ್ ಹೇಳುತ್ತೆ ಆ ಪ್ರಕಾರವಾಗಿ ಈ ಒಂದು ಶಾಸನಬದ್ಧ ನಿಗಮಗಳು ಕಾರ್ಯಚಟುವಟಿಕೆಗಳನ್ನ ಅಧಿಕಾರಗಳನ್ನ ಮಾಡ್ತಾ ಹೋಗುತ್ತೆ. ಓಕೆ, ಎಸ್. What are the features of statutory corporation? So let's come to know about the features of statutory corporation. So the first feature is the statutory corporation set up under an act of parliament. So I am already told about the statutory corporation set up under the special act of the parliament. Okay, so statutory corporation set up under the act of parliament and governed by provisions of the act. So ಈ ಶಾಸನಬದ್ಧ ನಿಗಮಗಳೇನಿದೆ ಈ ನಿಗಮಗಳು ಸಂಸತ್ತಿನ
ಸಂಸತ್ತಿನ ಕಾಯಿದೆ ಈ ಒಂದು ಶಾಸನಬದ್ಧ ನಿಗಮಗಳ ಉದ್ದೇಶ, ಅಧಿಕಾರ ಮತ್ತೆ ಹಕ್ಕುಗಳನ್ನ ಹೇಳ್ತಾ ಹೋಗುತ್ತೆ. ಗೊತ್ತಾಯ್ತಾ? ಫಸ್ಟ್ ಫೀಚರ್ ಅಥವಾ ಲಕ್ಷಣಗಳು, ಶಾಸನಬದ್ಧ ನಿಗಮಗಳ ಲಕ್ಷಣಗಳನ್ನ ನೋಡ್ತಾ ಹೋಗ್ತಾ ಇದೀವಿ ನಾವು. ಈ ಒಂದು ಶಾಸನಬದ್ಧ ನಿಗಮಗಳ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಏನಂತಂದ್ರೆ, ಶಾಸನಬದ್ಧ ನಿಗಮಗಳು ಸಂಸತ್ತಿನ ವಿಶೇಷ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆಗೊಳ್ತಾ ಹೋಗುತ್ತೆ ಮತ್ತು ಶಾಸನಬದ್ಧ ನಿಗಮಗಳು ಸಂಸತ್ತಿನ ವಿಶೇಷ ಕಾಯ್ದೆಯ ನಿಯಮಗಳ ಅನುಸಾರವಾಗಿ ಅಧಿಕಾರ ಮತ್ತು ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಹೋಗುತ್ತೆ. ಮತ್ತೆ ಈ ಒಂದು ಶಾಸನಬದ್ಧ ನಿಗಮಗಳ ಉದ್ದೇಶ, ಅಧಿಕಾರ ಮತ್ತು ವಿಶೇಷ ಹಕ್ಕುಗಳನ್ನ ವ್ಯಾಖ್ಯಾನಿಸೋದು ಯಾರು ಅಂದ್ರೆ ಸಂಸತ್ತಿನ ಕಾಯ್ದೆನೇ ಆಗಿರುತ್ತೆ. ಗೊತ್ತಾಯ್ತಾ? ಎಸ್. And then the next feature is the statutory corporation are fully owned by the government. Okay? The statutory corporation fully owned by the state. Okay? ಈ ಒಂದು ಶಾಸನಬದ್ಧ ನಿಗಮಗಳೇನಿದೆ, ಈ ಶಾಸನಬದ್ಧ ನಿಗಮಗಳನ್ನ ಸಂಪೂರ್ಣವಾಗಿ ಸರ್ಕಾರವೇ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಸಂಪೂರ್ಣ ಜವಾಬ್ದಾರಿ ಸರ್ಕಾರವೇ ಹೊಂದಿರುತ್ತೆ. And then the government has ultimate financial responsibility. So ಈ ಒಂದು ಶಾಸನಬದ್ಧ ನಿಗಮಗಳ ಸಂಪೂರ್ಣ ಹಣಕಾಸಿನ ಜವಾಬ್ದಾರಿಯನ್ನ ಸರ್ಕಾರವೇ ಹೊಂದಿರುತ್ತೆ. ಆಯ್ತಾ? The government has ultimate financial responsibility. ಈ ಒಂದು ಶಾಸನಬದ್ಧ ನಿಗಮಗಳ ಯಾವುದೇ ಹಣಕಾಸಿನ ಜವಾಬ್ದಾರಿ ಇರ್ಬೋದು, ಯಾವುದೇ ಹಣಕಾಸಿನ ವ್ಯವಹಾರ ಇರ್ಬೋದು, ಅದರ ಸಂಪೂರ್ಣವಾದ ಜವಾಬ್ದಾರಿಯನ್ನ ಸರ್ಕಾರನೇ ವಹಿಸ್ತಾ ಹೋಗುತ್ತೆ. And the power of appropriate its profit, it is the government. So ಈ ಶಾಸನಬದ್ಧ ನಿಗಮಗಳಲ್ಲಿ ಏನಾದ್ರೂ ಲಾಭ ಬಂದ್ರೆ ಆ ಲಾಭಗಳ ಹಂಚಿಕೆಯ ಅಧಿಕಾರವನ್ನ ಯಾರು ಹೊಂದಿರ್ತಾರೆ ಅಂದ್ರೆ ಸರ್ಕಾರನೇ ಹೊಂದಿರುತ್ತೆ. ಗೊತ್ತಾಯ್ತಾ? The power of appropriate its profit is owned by the government. Okay? So ಈ ಒಂದು ಶಾಸನಬದ್ಧ ನಿಗಮಗಳಲ್ಲಿ ಏನೇ ಲಾಭ ಆದ್ರೆ ಆ ಲಾಭವನ್ನ ಹಂಚಿಕೆ ಮಾಡುವಂತಹ ಅಧಿಕಾರವನ್ನ ಸರ್ಕಾರವೇ ಹೊಂದಿರುತ್ತೆ. Okay? And also bear the losses of the statutory corporation. So ಇಲ್ಲಿ ಶಾಸನಬದ್ಧ ನಿಗಮಗಳೇನಿದೆ, ಈ ಶಾಸನಬದ್ಧ ನಿಗಮಗಳಲ್ಲಿ ಏನಾದ್ರೂ ನಷ್ಟ ಸಂಭವಿಸಿದ್ರೆ, ನಷ್ಟ ಆದ್ರೆ ಆ ನಷ್ಟವನ್ನ ಭರಿಸೋದು ಯಾರು ಅಂದ್ರೆ ಸರ್ಕಾರವೇ ಆಗಿರುತ್ತೆ. ಸೊ ಇಲ್ಲಿ ಲಾಭವನ್ನ ಹಂಚಿಕೆ ಮಾಡೋದು ಕೂಡ ಸರ್ಕಾರವೇ ಆಗಿರುತ್ತೆ. ಮತ್ತೆ ಈ ಒಂದು ನಿಗಮಗಳಲ್ಲಿ ಏನಾದ್ರೂ ನಷ್ಟ ಸಂಭವಿಸಿದ್ರೆ ಆ ನಷ್ಟದ ಸಂಪೂರ್ಣ ಹೊಣೆಗಾರಿಕೆಯನ್ನ, ಆ ಒಂದು ನಷ್ಟವನ್ನ ಸಂಪೂರ್ಣವಾಗಿ ಭರಿಸುವಂತವ್ರು ಯಾರಾಗಿರ್ತಾರೆ ಅಂದ್ರೆ ಸರ್ಕಾರನೇ ಆಗಿರುತ್ತೆ. ಓಕೆ? ಎಸ್. ಸೊ ಸೆಕೆಂಡ್ ಪಾಯಿಂಟ್ ಏನ್ ನೋಡಿದ್ವಿ? ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಫುಲ್ಲಿ ಓನ್ಡ್ ಬೈ ದ ಸ್ಟೇಟ್. Statutory corporation fully owned by the state, and the government has ultimate financial responsibility, and then the power of appropriate of profit and also bear the losses by the government. Okay? So ಇದು ಶಾಸನಬದ್ಧ ನಿಗಮಗಳೇನಿದೆ, ಆ ಶಾಸನಬದ್ಧ ನಿಗಮಗಳ ಹಣಕಾಸಿನ ಪೂರ್ಣ ಜವಾಬ್ದಾರಿಯನ್ನು ಸರ್ಕಾರವೇ ಹೊಂದಿರುತ್ತೆ ಮತ್ತು ಈ ಒಂದು ಶಾಸನಬದ್ಧ ನಿಗಮಗಳನ್ನ ಸಂಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿಯಲ್ಲೇ ಇರುತ್ತೆ. ಮತ್ತೆ ಈ ಒಂದು ಶಾಸನಬದ್ಧ ನಿಗಮಗಳಲ್ಲಿ ಏನಾದ್ರೂ ಲಾಭ ಆದ್ರೆ ಆ ಲಾಭವನ್ನ ಹಂಚಿಕೆ ಮಾಡೋದು ಕೂಡ ಸರ್ಕಾರವೇ ಆಗಿರುತ್ತೆ. ಮತ್ತು ಈ ಶಾಸನಬದ್ಧ ನಿಗಮಗಳಲ್ಲಿ ಏನಾದ್ರೂ ನಷ್ಟ ಸಂಭವಿಸಿದ್ರೆ ಆ ನಷ್ಟವನ್ನ ಭರಿಸುವಂತಹ ಹೊಣೆಗಾರಿಕೆಯನ್ನ ಪೂರ್ಣವಾಗಿ ಸರ್ಕಾರವೇ ಹೊಂದಿರುತ್ತೆ. ಓಕೆ? ಎಸ್. ಇದಿಷ್ಟು ಸೆಕೆಂಡ್ ಪಾಯಿಂಟ್ ಆಯ್ತು. The next point, the features of statutory corporation, that is the statutory corporation, it is an independent corporation or an organization, and it can sued and to be sued and can enter the contract and acquire the property.
ಸೊ ಇಲ್ಲಿ ಒಂದು ಶಾಸನಬದ್ಧ ನಿಗಮಗಳೇನಿದೆ ಇದು ಸ್ವತಂತ್ರವಾದಂತಹ ಒಂದು ಅಧಿಕಾರ, ಸ್ವತಂತ್ರವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವಂತಹ ಒಂದು ಅಧಿಕಾರವನ್ನ ಹೊಂದಿರುತ್ತೆ. ಸೊ ಈ ಒಂದು ಶಾಸನಬದ್ಧ ನಿಗಮಗಳು ಬೇರೆಯವರ ವಿರುದ್ಧ ದಾವೆಯನ್ನ ಹೂಡಬಹುದಾಗಿರುತ್ತೆ. ಈ ಶಾಸನಬದ್ಧ ನಿಗಮಗಳು ಬೇರೆಯವರ ವಿರುದ್ಧ ಕೇಸ್ನ ಫೈಲ್ ಮಾಡಬಹುದಾಗಿರುತ್ತೆ ಮತ್ತು ಬೇರೆಯವರು, ಹೊರಗಡೆಯವರು ಅಥವಾ ಪಬ್ಲಿಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಪೊರೇಷನ್ಸ್ ಆಗಿರ್ಬೋದು, ಬೇರೆ ಬಿಸಿನೆಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅವರು ಕೂಡ ಈ ಒಂದು ಶಾಸನಬದ್ಧ ನಿಗಮಗಳ ಮೇಲೆ ದಾವೆಯನ್ನ ಹೂಡಬಹುದಾಗಿರುತ್ತೆ, ಅಂದ್ರೆ ಕೇಸ್ನ ಫೈಲ್ ಮಾಡಬಹುದಾಗಿರುತ್ತೆ. ಗೊತ್ತಾಯ್ತಾ? ಒಂದು ಇಟ್ ಕ್ಯಾನ್ ಸ್ಯೂಡ್ ಅಂಡ್ ಟು ಬಿ ಸ್ಯೂಡ್, ಅಂದ್ರೆ ಶಾಸನಬದ್ಧ ನಿಗಮಗಳು ಬೇರೆಯವರ ವಿರುದ್ಧ ದಾವೆ ಹೂಡಬಹುದು, ಮತ್ತೆ ಬೇರೆಯವರು ಕೂಡ ಶಾಸನಬದ್ಧ ನಿಗಮಗಳ ಮೇಲೆ ದಾವೆಯನ್ನ ಹೂಡಬಹುದು, ಅಂದ್ರೆ ಕೇಸ್ನ ಫೈಲ್ ಮಾಡಬಹುದಾಗಿರುತ್ತೆ. ದೆನ್ ಈ ಶಾಸನಬದ್ಧ ನಿಗಮಗಳೇನಿದೆ ಅದು ಒಪ್ಪಂದಗಳಿಗೆ ಸಹಿ ಹಾಕಬಹುದಾಗಿರುತ್ತೆ. ಇಲ್ಲಿ ನಾನು ಹೇಳಿದೆ ಗೌರ್ನಮೆಂಟ್ ಓನ್ಡ್ ಆಗಿರುತ್ತೆ ಅಂತ, ಅಂದ್ರೆ ಗೌರ್ನಮೆಂಟ್ ಸೈನ್ ಮಾಡ್ಬೇಕಾಗಿ ಬಂದು ಯಾವ್ದಾದ್ರು ಒಪ್ಪಂದ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಇಲ್ಲ, ಇಲ್ಲಿ ಶಾಸನಬದ್ಧ ನಿಗಮಗಳೇನಿರುತ್ತೆ ಅವರೇನೆ ಇಂಡಿಪೆಂಡೆಂಟ್ ಆಗಿ ಯಾವುದೇ ಒಪ್ಪಂದಕ್ಕೆ ಬೇಕಾದ್ರೂ ಸೈನ್ ಹಾಕ್ಬೋದಾಗಿರುತ್ತೆ. ಗೊತ್ತಾಯ್ತಾ? ಮತ್ತೆ ಅಕ್ವೈರ್ ಪ್ರಾಪರ್ಟಿ, ಸೊ ಇಲ್ಲಿ ಗೌರ್ನಮೆಂಟ್ ಓನ್ ಮಾಡಿರುತ್ತೆ, ಸೊ ಹಾಗಾದ್ರೆ ಗೌರ್ನಮೆಂಟ್ ಹೆಸರಲ್ಲಿ ಈ ಒಂದು ಆಸ್ತಿಗಳನ್ನ ಖರೀದಿಸಬೇಕು ಅನ್ನೋದೇನಿಲ್ಲ. ಸೊ ಇಲ್ಲಿ ಈ ಶಾಸನಬದ್ಧ ನಿಗಮಗಳೇನಿರುತ್ತೆ, ಈ ಶಾಸನಬದ್ಧ ನಿಗಮಗಳೇ ತಮಗೆ ಬೇಕಾಗಿರತಕ್ಕಂತಹ ಆಸ್ತಿಗಳನ್ನ ತಾವು ಖರೀದಿಸುವಂತಹ ಅಧಿಕಾರವನ್ನ ಹೊಂದಿರ್ತಾರೆ. ಗೊತ್ತಾಯ್ತಾ? ಸೊ ಇದಿಷ್ಟು the third point. It can sued and to be sued, and then it enter the contract and acquire the property independently. Okay? Yes. Then the fourth point is statutory corporation of features independently financed. The statutory corporation independently financed. So ನಾನು ಆಗಲೇ ಹೇಳಿದೆ, so it is an independent corporation, independent organization, and it is independently financed. So ಇದು ಸ್ವತಂತ್ರವಾಗಿ ಹಣಕಾಸಿನ ವ್ಯವಹಾರವನ್ನ ಮಾಡಬಹುದಾಗಿರುತ್ತೆ. ತಮಗೆ ಬೇಕಾದಂತಹ ಹಣಕಾಸನ್ನ ತಾವು ಸ್ವತಂತ್ರವಾಗಿ ತಗೊಳ್ಬಹುದಾಗಿರುತ್ತೆ. ಒಂದು, it obtain fund by borrowing from government. ಸೊ ಈ ಶಾಸನಬದ್ಧ ನಿಗಮಗಳೇನಿದೆ, ಈ ಶಾಸನಬದ್ಧ ನಿಗಮಗಳು ತಮಗೆ ಬೇಕಾಗಿರತಕ್ಕಂತಹ ಹಣಕಾಸನ್ನು ಸ್ವತಂತ್ರವಾಗಿ ತಾವು ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಾದ್ರೆ ಎಲ್ಲಿಂದ ತಗೊಂತಾರೆ ಅಂದ್ರೆ ಸರ್ಕಾರದಿಂದ ಸಾಲಗಳನ್ನ ಪಡೆಯುವುದರ ಮೂಲಕ, ಬಾರೋಯಿಂಗ್ ಫ್ರಮ್ ಗವರ್ನಮೆಂಟ್, ಸರ್ಕಾರದಿಂದ ಸಾಲಗಳನ್ನ ಪಡೆಯುವುದರ ಮೂಲಕ, ಮತ್ತು ಪಬ್ಲಿಕ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡೋದ್ರ ಮೂಲಕ ಅವ್ರು ಏನ್ ಮಾಡಬಹುದಾಗಿರುತ್ತೆ, ಅವರಿಗೆ ಬೇಕಾಗಿರ್ತಕ್ಕಂತಹ ಹಣಕಾಸನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಇಲ್ಲಿ ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಲಾಭ ಬರ್ತಾ ಹೋಗುತ್ತೆ. ಆ ಲಾಭದಿಂದ ಅವರು ಹಣಕಾಸನ್ನ ಕ್ರೋಢೀಕರಿಸಬಹುದಾಗಿರುತ್ತೆ. ಓಕೆ, ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನ ಅವ್ರು ಯಾವ ರೀತಿ ತಗೊಳ್ತಾ ಹೋಗ್ತಾರೆ? ಒಂದು, obtain fund by borrowing from government, ಸರ್ಕಾರದಿಂದ ಸಾಲಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಇನ್ನೊಂದು, ಪಬ್ಲಿಕ್ ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡಿ ಅವರು ಬಂದಂತಹ ಲಾಭದಿಂದ ಅವರು ಹಣಕಾಸಿನ ವ್ಯವಸ್ಥೆಯನ್ನ ಮಾಡ್ಕೊಂತ ಹೋಗ್ತಾರೆ. ಓಕೆ, and it has authority to use its revenue. So statutory corporation ಏನಿದೆ, that statutory corporation has authority to use its revenue. So ಅದರ ಲಾಭಾಂಶ ಏನಿರುತ್ತೆ, ಅದಕ್ಕೆ ಬಂದಂತಹ ಹಣಕಾಸು ಏನಿರುತ್ತೆ ಅದನ್ನ ತನ್ನ ಒಂದು ಲಾಭವನ್ನ ತನ್ನ ನಿಗಮಗಳಿಗೆ ಬಳಸಿಕೊಳ್ಳುವಂತಹ ಅಧಿಕಾರವನ್ನ ಹೊಂದಿರುತ್ತೆ. ಸೊ ಇಲ್ಲಿ ಗವರ್ನಮೆಂಟ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ, ಯಾಕಂದ್ರೆ ಇಟ್ ಇಸ್ ಓನ್ಡ್ ಬೈ ಗವರ್ನಮೆಂಟ್ ಅಂತ ನಾವು ಹೇಳಿದ್ವಿ. ಬಟ್ ಗವರ್ನಮೆಂಟ್ ಇಂದ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಅವರಿಗೆ ಬಂದಂತಹ ಲಾಭವನ್ನ ಅವರು ತಾವೇ ಉಪಯೋಗಿಸಿ
ನಿರ್ವಹಿಸುವಂತಹ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಗೊತ್ತಾಯ್ತಾ? And then one more feature is there. The statutory corporation did not follow the same as other government officers. Other government officers follow some rules and regulations to prepare accounts and audit and other some procedure relating to organizations. So, as the same, the statutory corporation need not to follow the maintaining or verification of audit and accounts. Yes. ಬೇರೆ ಸರ್ಕಾರಿ ಇಲಾಖೆಗಳಿಗೆ ಅನ್ವಯವಾಗುವಂತೆ ಲೆಕ್ಕಪತ್ರಗಳ ನಿರ್ವಹಣೆ ಆಗಿರಬಹುದು ಅಥವಾ ಲೆಕ್ಕ ಪರಿಶೋಧನೆ ಆಗಿರಬಹುದು, ಆ ಒಂದು ನಿಯಮಗಳು ಈ ನಮ್ಮ ಶಾಸನಬದ್ಧ ನಿಗಮಗಳೇನಿದೆ ಇದಕ್ಕೆ ಅನ್ವಯ ಆಗೋದಿಲ್ಲ. ಸೊ ದ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಇಸ್ ನಾಟ್ maintain the accounts and audit as same as the other government departments. Okay, so ಇಲ್ಲಿ ಬೇರೆ ಸರ್ಕಾರದ ಇಲಾಖೆಗಳು ನಿರ್ವಹಿಸುವಂತಹ ಲೆಕ್ಕಪತ್ರಗಳ ನಿರ್ವಹಣೆ ಮಾಡುವಂತಹ ಲೆಕ್ಕಪತ್ರಗಳನ್ನಾಗಿರ್ಬೋದು ಅಥವಾ ಲೆಕ್ಕ ಪರಿಶೋಧನೆ ಏನಿರುತ್ತೆ ಅದು ಈ ಒಂದು ಶಾಸನಬದ್ಧ ನಿಗಮಗಳಿಗೆ ಅನ್ವಯ ಆಗೋದಿಲ್ಲ. ಗೊತ್ತಾಯ್ತಾ? ಅಂಡ್ ದೆನ್ ಯಾಕೆ ಈ ಒಂದು ಲೆಕ್ಕ ಪರಿಶೋಧನೆ ಆಗಿರ್ಬೋದು ಅಥವಾ ಲೆಕ್ಕಪತ್ರಗಳ ನಿರ್ವಹಣೆ ಬೇರೆ ಇಲಾಖೆಗಳಿಗೆ ಅನ್ವಯವಾಗುವಂತೆ ಶಾಸನಬದ್ಧ ನಿಗಮಗಳಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರೆ, ಈ ಒಂದು ಶಾಸನಬದ್ಧ ನಿಗಮಗಳನ್ನ ಸರ್ಕಾರದ ಮುಂಗಡ ಪತ್ರದಲ್ಲಿ ಸೇರಿಸಿರೋದಿಲ್ಲ. ಸೊ ಇಲ್ಲಿ ನಾವು ಬಡ್ಜೆಟ್ ಅಂತ ಏನ್ ಮಾಡ್ತೀವಿ, ಸೊ ಆ ಬಡ್ಜೆಟ್ ಅಲ್ಲಿ ಈ ಒಂದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಬರೋದಿಲ್ಲ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಎತ್ತಿಟ್ಟ ಹಾಗೆ ಮುಂಗಡ ಪತ್ರದಲ್ಲಿ ಅಥವಾ ಬಡ್ಜೆಟ್ ಅಲ್ಲಿ ಎಕ್ಸ್ಪೆನ್ಸಸ್ ಏನಾಗುತ್ತೆ ಆ ಅಮೌಂಟ್ ನ ಎತ್ತಿಡ್ತಾ ಹೋಗಲ್ಲ. ಹಂಗಾಗಿ ಇಲ್ಲಿ ಈ ಒಂದು ಶಾಸನಬದ್ಧ ನಿಗಮಗಳು ಅಥವಾ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಏನಿದೆ, ಈ ಒಂದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಬಜೆಟ್ ಟೆಂಡರ್ ಅಲ್ಲಿ ಬರೋದಿಲ್ಲ. ಹಂಗಾಗಿ ಈ ಒಂದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಲೆಕ್ಕಪತ್ರಗಳಾಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಆಡಿಟ್ ನ ಮಾಡೋ ಬೇರೆ ಗವರ್ನಮೆಂಟ್ ಇಲಾಖೆಗಳು ಮಾಡೋ ರೀತಿ ಇವರು ಮಾಡೋ ಅವಶ್ಯಕತೆ ಇರೋದಿಲ್ಲ. ಗೊತ್ತಾಯ್ತಾ? Yes, and one more feature is there. The employees of the statutory corporation are not a public servant and not a government employees. So ಇಲ್ಲಿ ಶಾಸನಬದ್ಧ ನಿಗಮಗಳಲ್ಲಿ ಯಾರೆಲ್ಲ ನೌಕರರು ಇರ್ತಾರೆ ಅವರನ್ನ ನಾವು ಸರ್ಕಾರಿ ನೌಕರರು ಅಂತ ಹೇಳ್ಬಿಟ್ಟು ಕರೆಯೋದಿಲ್ಲ. ಮತ್ತು ಸರ್ಕಾರಿ ನೌಕರರಿಗೆ ಅನ್ವಯವಾಗುವಂತಹ ಯಾವುದೇ ರೀತಿಯಾದಂತಹ ನಿಯಮಗಳಾಗಿರ್ಬೋದು ಅಥವಾ ನೀತಿಗಳಾಗಿರ್ಬೋದು ಇವರಿಗೆ ಒಳಪಡೋದಿಲ್ಲ. ಮತ್ತೆ ಸೇವಾ ಷರತ್ತುಗಳೇನಿರುತ್ತೆ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಅಥವಾ ಸರ್ಕಾರಿ ನೌಕರರಿಗೆ ಸೇವಾ ಷರತ್ತುಗಳೇನಿರುತ್ತೆ ಅದು ಇಲ್ಲಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಶಾಸನಬದ್ಧ ನಿಗಮಗಳಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ಗೆ ಕೆಲಸ ಮಾಡುವಂತ ನೌಕರರಿಗೆ ಇದು ಅನ್ವಯ ಆಗೋದಿಲ್ಲ. ಅಲ್ಲಿ ಇದು ಗವರ್ನಮೆಂಟ್ ಓನ್ಡ್ ಅಂತ ಹೇಳಿದ್ವಿ, ಆದ್ರೂ ಕೂಡ ಇಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಸರ್ಕಾರದ ನೌಕರರು ಅಂತ ಕರೆಯೋದಿಲ್ಲ. ಮತ್ತು ಸರ್ಕಾರದ ನೌಕರರಿಗೆ ಅನ್ವಯವಾಗುವಂತಹ ಯಾವುದೇ ನೀತಿ ನಿಯಮಗಳಾಗಿರ್ಬೋದು, ಸೇವಾ ಷರತ್ತುಗಳಾಗ್ಬೋದು ಇಲ್ಲಿ ವರ್ಕ್ ಮಾಡುವಂತ ನೌಕರರಿಗೆ ಅನ್ವಯ ಆಗೋದಿಲ್ಲ. ಗೊತ್ತಾಯ್ತಾ? ಎಸ್, these are all the features of statutory corporation. So the first feature is statutory corporation set up the act of the parliament. So ಶಾಸನಬದ್ಧ ನಿಗಮಗಳನ್ನ ಸಂಸತ್ತಿನ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತೀವಿ and governed by provisions of the act. So ಒಂದು
ವ್ಯಾಖ್ಯಾನಿಸ್ತಾ ಹೋಗುತ್ತೆ. ಓಕೆ, ಅಂಡ್ ಸೆಕೆಂಡ್ ಓನ್ಲಿ ದ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಓನ್ಲಿ ಓನ್ಡ್ ಬೈ ದ ಸ್ಟೇಟ್. ಸೊ ಗವರ್ನಮೆಂಟ್ ಫುಲ್ಲಿ ಓನ್ಡ್ ಅಂದ್ರೆ ಸರ್ಕಾರವೇ ಸಂಪೂರ್ಣವಾಗಿ ಒಂದು ಶಾಸನಬದ್ಧ ನಿಗಮಗಳ ಅಧಿಕಾರವನ್ನು ಹೊಂದಿರುತ್ತೆ. ಮತ್ತು the government has ultimate financial responsibility and power of appropriate its profit and bear the losses. ಸರ್ಕಾರವೇ ಹಣಕಾಸಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರುತ್ತೆ ಮತ್ತೆ ಲಾಭ ಹಂಚಿಕೆಯ ಅಧಿಕಾರವನ್ನು ಸರ್ಕಾರವೇ ಹೊಂದಿರುತ್ತೆ. ಮತ್ತೆ ಇಲ್ಲಿ ಏನಾದರೂ ನಷ್ಟ ಆದ್ರೆ ಆ ನಷ್ಟವನ್ನು ಸಂಪೂರ್ಣವಾಗಿ ಸರ್ಕಾರವೇ ಭರಿಸ್ತಾ ಹೋಗುತ್ತೆ. ಓಕೆ, and then it can sue and be sued and enter the contract and acquire property. ಸೊ ಇಲ್ಲಿ ಬೇರೆಯವರು ಶಾಸನಬದ್ಧ ನಿಗಮಗಳ ವಿರುದ್ಧ ಶಾಸನಬದ್ಧ ನಿಗಮಗಳು ಬೇರೆಯವರ ವಿರುದ್ಧ ದಾವೆಯನ್ನು ಹೂಡಬಹುದಾಗಿರುತ್ತೆ. ಮತ್ತೆ ಯಾವುದೇ ಒಪ್ಪಂದಕ್ಕೆ ಅವರು ಸ್ವತಂತ್ರವಾಗಿ ಸಹಿಯನ್ನ ಮಾಡಬಹುದಾಗಿರುತ್ತೆ ಮತ್ತು ಇವರಿಗೆ ಬೇಕಾಗಿರತಕ್ಕಂತ ಆಸ್ತಿಗಳನ್ನು ಇವರು ಖರೀದಿಸಬಹುದಾಗಿರುತ್ತೆ. ಅಂಡ್ ದೆನ್ ಇಂಡಿಪೆಂಡೆಂಟ್ಲಿ ಫೈನಾನ್ಸ್ and it obtained fund by borrowing from government and public sale of goods and services and it has authority to use its revenue. So ಇಲ್ಲಿ ಹಣಕಾಸಿನ ತಮಗೆ ಬೇಕಾಗಿರತಕ್ಕಂತ ಹಣಕಾಸನ್ನು ಪಡೆಯುವಂತಹ ಸ್ವತಂತ್ರವನ್ನು ಹೊಂದಿರ್ತಾರೆ ಯಾರು ಶಾಸನಬದ್ಧ ನಿಗಮಗಳು. ಮತ್ತೆ ಇವರಿಗೆ ಬೇಕಾಗಿರತಕ್ಕಂತ ಹಣಕಾಸನ್ನ ಸರ್ಕಾರದ ಮೂಲಕ ಸಾಲವನ್ನು ಪಡೆಯುವುದರ ಮೂಲಕ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡೋದ್ರ ಮೂಲಕ ಇವರು ಹಣಕಾಸನ್ನು ಒದಗಿಸಿಕೊಳ್ಳಬಹುದಾಗುತ್ತೆ. ಮತ್ತೆ ಇವರಿಗೆ ಈ ಶಾಸನಬದ್ಧ ನಿಗಮಗಳಲ್ಲಿ ಏನ್ ಲಾಭ ಇರುತ್ತೆ ಆ ಲಾಭವನ್ನ ತಾವು ತಮ್ಮ ಶಾಸನಬದ್ಧ ನಿಗಮಗಳಿಗೆ ಉಪಯೋಗಿಸುವಂತಹ ಅಧಿಕಾರವನ್ನ ಕೂಡ ಹೊಂದಿರ್ತಾರೆ. ಓಕೆ, ಅಂಡ್ ದೆನ್ a statutory corporation is not maintain accounts and audit as soon as the other government departments. So ಇಲ್ಲಿ ಬೇರೆ ಸರ್ಕಾರಿ ಇಲಾಖೆಗಳು ನಿರ್ವಹಣೆ ಮಾಡುವಂತಹ ಲೆಕ್ಕಪತ್ರಗಳಾಗಿರ್ಬೋದು ಅಥವಾ ಲೆಕ್ಕ ಪರಿಶೋಧನೆಯನ್ನಾಗಿರ್ಬೋದು ಇದಕ್ಕೆ ಅನ್ವಯ ಆಗೋದಿಲ್ಲ. ಬೇರೆ ಸರ್ಕಾರಿ ಇಲಾಖೆಗಳು ಲೆಕ್ಕಪತ್ರಗಳ ನಿರ್ವಹಣೆ ಲೆಕ್ಕಪತ್ರಗಳ ಪರಿಶೋಧನೆ ಏನ್ ಮಾಡ್ತಾರೆ ಅದು ಈ ಒಂದು ಶಾಸನಬದ್ಧ ನಿಗಮಗಳಿಗೆ ಅನ್ವಯ ಆಗೋದಿಲ್ಲ. ಯಾಕೆ ಅನ್ವಯ ಆಗೋದಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಕಮ್ಸ್ ಅಂಡರ್ ದ ಬಜೆಟ್. ಮುಂಗಡ ಪತ್ರಗಳಲ್ಲಿ ಇದು ಶಾಸನಬದ್ಧ ನಿಗಮಗಳು ಬರೋದಿಲ್ಲ. ಹಂಗಾಗಿ ಅವ್ರ ಅಕೌಂಟ್ಸ್ ಅಥವಾ ಆಡಿಟ್ ನ ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ದೆನ್ the employees of the statutory corporation are not considered as the government employees and the rules and regulation and services of the government employees is not applicable to the statutory corporation employees. So ಇಲ್ಲಿ ಶಾಸನಬದ್ಧ ನಿಗಮಗಳ ನೌಕರರು ಯಾರಿರ್ತಾರೆ ಅವರನ್ನ ನಾವು ಸರ್ಕಾರಿ ನೌಕರರು ಅಂತ ಹೇಳ್ಬಿಟ್ಟು ಕರೆಯೋದಿಲ್ಲ ಮತ್ತು ಸರ್ಕಾರಿ ನೌಕರರಿಗೆ ಅನ್ವಯಿಸುವಂತಹ ನೀತಿ ನಿಯಮಗಳಾಗಿರ್ಬೋದು ಅಥವಾ ಸೇವಾ ಷರತ್ತುಗಳಾಗಿರ್ಬೋದು ಈ ಒಂದು ಶಾಸನಬದ್ಧ ನಿಗಮಗಳಲ್ಲಿ ಕೆಲಸ ಮಾಡತಕ್ಕಂತಹ ನೌಕರರಿಗೆ ಅನ್ವಯ ಆಗೋದಿಲ್ಲ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫೀಚರ್ಸ್ ಆಫ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್. Okay, I hope you people understand the class. Thank you.